ಇನ್ನು ಶಿರಾದಲ್ಲಿದ್ದಂಥ ಅಷ್ಟು ಜನ ಕೂಡ ಡಿಸ್ಚಾರ್ಜ್ ಆಗಿದ್ದಾರೆ ಅಂತ. ಇನ್ನು ದುರಂತದಲ್ಲಿ ಮಂಜುನಾಥ್ ಅನ್ನುವರ ಸ್ಥಿತಿ ಗಂಭೀರ ಇದೆ, ಕ್ರಿಟಿಕಲ್ ಇದೆ. 30% ಸುಟ್ಟು ಹೋಗಿರುವಂಥ ಮಂಜುನಾಥ್ ಅವರ ದೇಹ. ಗಾಯಾಳು ಮಂಜುನಾಥ್ ಶ್ವಾಸಕೋಶಕ್ಕೆ ತೀವ್ರ ಹಾನಿಯಾಗಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮಂಜುನಾಥ್ ಅವರಿಗೆ ಟ್ರೀಟ್ಮೆಂಟ್ ನೀಡಲಾಗ್ತಿದೆ. ಯಾಕಂದರೆ ಇದು ಬಸ್ನ ನಡುಭಾಗಕ್ಕೆ ಬಂದು ಹೊಡೆದಾಗ ಆ ಸೈಡಿಗೆ ಯಾರು ಮಲಗಿರ್ತಾರೆ ಅವ್ರಿಗೆ ಹೆಚ್ಚಿನ ಇಂಜುರಿ ಆಗುತ್ತೆ. ಯಾಕಂದರೆ ಅದೇ ಕರೆಕ್ಟ್ ಫಸ್ಟ್ ಕಾಂಟ್ಯಾಕ್ಟ್ ಪಾಯಿಂಟ್. ಸೊ ಅಲ್ಲಿಗೆ ಬಂದು ಲಾರಿ ಹೊಡೆದ ಕೂಡಲೇ ಆ ಬದಿಯಲ್ಲಿ ಯಾರು ಕೂತಿದ್ರು ಆ ಸೀಟ್ನಲ್ಲಿ ಅವರಿಗೆ ಹೆಚ್ಚಿನ ಡ್ಯಾಮೇಜ್ ಆಗಿದೆ. ಅಲ್ಲಿ ಮಂಜುನಾಥ್ ಸ್ಲೀಪರ್ ಬಸ್ ಆಗಿದ್ದರಿಂದ ಮಲಗಿದ್ರು. ಅವರು ಮಲಗಿದ್ದಂಥ ಪೋರ್ಷನ್ಗೆ ಬಂದು ಲಾರಿ ಹೊಡೆದಿದ್ದರಿಂದ ಅವರಿಗೆ ಹೆಚ್ಚಿನ ಗಾಯಗಳಾಗಿದೆ, ಏಟ್ಗಳಾಗಿದೆ. ಮಂಜುನಾಥ್ ಅವ್ರನ್ನ ಸದ್ಯಕ್ಕೆ ವಿಕ್ಟೋರಿಯಾ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ. ಹಿರಿಯೂರಿನಲ್ಲಿ ಒಂದು 13 ಜನ, ಹಾಗೆ ಶಿರಾದಲ್ಲಿ ಒಂದು 18 ಜನ ಅಂತ ಸದ್ಯಕ್ಕೆ ಡಿ ಸುಧಾಕರ್ ಅವರು ಮಾಹಿತಿ ಕೊಡ್ತಾ ಇದ್ರು. ಜೊತೆಗೆ ಶಿರಾದಲ್ಲಿ ಮೈನರ್ ಇಂಜುರಿ ಆದಂಥವ್ರು ಇದ್ದರು. ಸೊ ಅವರೆಲ್ಲರನ್ನೂ ಕೂಡ ಈಗ ಡಿಸ್ಚಾರ್ಜ್ ಮಾಡಲಾಗಿದೆ. ಅವರವರ ಫ್ಯಾಮಿಲಿಯವರು ಬಂದಿದ್ದಾರೆ, ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಅಂತ. ಜೊತೆಗೆ ಮತ್ತೊಂದು ಭಾಳ ಅದೃಷ್ಟದ ವಿಚಾರ ಅಂತಂದರೆ ಒಂದು 45 ಜನ ಮಕ್ಕಳಿದ್ದಂಥ ಶಾಲಾ ಮಕ್ಕಳಿದ್ದಂಥ ಒಂದು ಬಸ್ ಕೂಡ ಅದ್ರ ಹಿಂದೆನೇ ಬರ್ತಾ ಇತ್ತು. ಅವರೆಲ್ಲ ದಾಂಡೇಲಿ ಟ್ರಿಪ್ಗೆ ಅಂತ ಹೋಗ್ತಾಯಿದ್ರು. ಆದರೆ ಕೆಲವೇ ಸೆಕೆಂಡ್ಗಳಲ್ಲಿ ಸ್ವಲ್ಪದರಲ್ಲೇ ಬಚಾವಾಗಿದ್ದಾರೆ. ಅವರು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅನ್ನಬೇಕು. ಆದರೂ ಕೂಡ ಸ್ಕೂಲ್ ಬಸ್ನ ಡ್ರೈವರ್ ಏನಿದ್ದಾನೆ ಅದನ್ನು ಚರಂಡಿ ಕಡೆಗೆ ಬಸ್ನ ಎಳೆದು ಹೇಗೋ ಪಾರ್ ಮಾಡಿರುವಂಥದ್ದಾಗಿದೆ. ನಿಜಕ್ಕೂ ಆ ಚಾಲಕನಿಗೆ ಮಕ್ಕಳ ಪೋಷಕರು, ಮಕ್ಕಳು ಎಲ್ಲರೂ ಕೂಡ ಚಿರಋಣಿ ಆಗಿರಬೇಕು. ಯಾಕಂದರೆ ಇಲ್ಲದೆ ಹೋದರೆ ಇನ್ನೊಂದು ಅಪಘಾತ ಆಗ್ತಾಯಿತ್ತು ಅಲ್ಲಿ. ಸೊ ನಾವೀಗ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ, ಜೊತೆಗೆ ಅಪ್ಡೇಟನ್ನು ಕೂಡ ಕೊಡ್ತಾ ಇದ್ದೀವಿ. ಸಾರಿಗೆ ಸಚಿವರು ಹಾಗೆ ಡಿ ಸುಧಾಕರ್ ಅವರು, ಉಸ್ತುವಾರಿ ಅವರು ಕೂಡ ಹೇಳಿದ ಹಾಗೆ ಇಬ್ಬರೂ ಕೂಡ ಹೇಳ್ತಿರುವಂಥ ಸ್ಟೇಟ್ಮೆಂಟಲ್ಲಿ ಒಂದು ಸಾಮ್ಯತೆ ಇದೆ. 5 ಇದುವರೆಗೆ ಸಾವನ್ನಪ್ಪಿರೋರ ಸಂಖ್ಯೆ ಅಂತ. ಅದರಲ್ಲಿ ಒಬ್ಬ ಈ ಕಂಟೈನರ್ನ ಡ್ರೈವರ್, 4 ಸೀಬರ್ಡ್ ಬಸ್ನಲ್ಲಿದ್ದಂಥ ಪ್ಯಾಸೆಂಜರ್ಸ್ ಅಂತ. ಇನ್ನು ಸೀಬರ್ಡ್ ಬಸ್ನಿಂದ ಜಿಗಿದಂಥ ಯುವತಿ ಜಂಪ್ ಮಾಡಿ ಜೀವ ಉಳಿಸ್ಕೊಂಡ್ರು ಅಮೃತ. ದೇವರು ದೊಡ್ಡವನು ಅಂತ ಕೈ ಮುಗಿದಿದ್ದಾರೆ ಕುಟುಂಬದವರು. ಯಾಕಂದರೆ ಇಂಥ ಅಪಘಾತದಲ್ಲೆಲ್ಲ ಬದುಕುಳಿಯೋದೇ ದೊಡ್ಡ ವಿಚಾರ. ಅಮೃತ ಸಹೋದರಿ ಚಂದನ ಪ್ರತಿಕ್ರಿಯೆ. ಆ ಟೈಮ್ನಲ್ಲಿ ನಿಮ್ಮ ವಿಲ್ ಪವರ್, ನಿಮ್ಮ ಸಮಯ ಪ್ರಜ್ಞೆ, ಧೈರ್ಯ ಭಾಳ ಮುಖ್ಯ ಆಗುತ್ತೆ. ಯಾಕಂದ್ರೆ ತಲೆ ಓಡಲ್ಲ ಇಂಥ ಸಂದರ್ಭದಲ್ಲಿ. ಪ್ಯಾನಿಕ್ ಆಗಿರ್ತೀರ, ಏನಾಗ್ತಿದೆ ಅಂತ ಅರ್ಥ ಆಗ್ತಿರಲ್ಲ. ಸಹೋದರಿ ಮಾತನಾಡಿದ್ದಾರೆ TV9 ಜೊತೆ. Saying that, for my parents and my sister, that there's been like a collision with the truck, and and they managed to jump out luckily. So, but then they were all injured, and at that time I was here, and we didn't know what to do. And then luckily her parents went to pick her up, but then they all are injured, and it's like sad to see them there. But by God's grace, nothing happened. So. ಭೀಕರ ದುರಂತದಲ್ಲಿ ಬದುಕುಳಿದಂಥ ಬೆಂಗಳೂರಿನ ಇಶಾ, ಬಸ್ ಅಪಘಾತದಲ್ಲಿ 2 ಕಾಲುಗಳು ಕೂಡ ಫ್ರ್ಯಾಕ್ಚರ್ ಆಗಿದೆ. ಪ್ರಥಮ ಚಿಕಿತ್ಸೆ ಶಿರಾದಲ್ಲಿ ಮುಗಿಸಿ ಬೆಂಗಳೂರಿಗೆ ಶಿಫ್ಟ್ ಆಗ್ತಿದ್ದಾರೆ ಇಶಾ. ಸುಟ್ಟು ಹೋದ ಶವಗಳನ್ನು ನೋಡಿ ಭಯಗೊಂಡಂತ ಇಶಾ, ಕಣ್ಣು ಮುಂದೆನೇ ಇಷ್ಟು ಜನ ಸುಟ್ಟು ಕರಕಲಾಗ್ತಿರ್ಬೇಕಾದ್ರೆ ಒಂಥರ ಭಯ ಶುರುವಾಗುತ್ತೆ. ನೋಡ್ತಾನೆ. ಸರ್, ನಮಗೆ ರಾತ್ರಿ 2 ಗಂಟೆಗೆ ತಿಳಿತು. 2 ಗಂಟೆಗೆ ನಾವು 4 ಗಂಟೆ ಅಷ್ಟರಲ್ಲಿ ಅಲ್ಲಿ ರೀಚ್ ಆದ್ವಿ. ಅಷ್ಟರಲ್ಲೇ ನಿಯರೆಸ್ಟ್ ನಮ್ಮ ಫ್ರೆಂಡ್ಸ್ ಅವರಿಗೆ ಹೇಳಿಬಿಟ್ಟು ಅವ್ರನ್ನ ಅಲ್ಲಿಂದ ಫಸ್ಟ್ ಏಡ್ ಮಾಡಿಸಿ ಕರ್ಕೊಂಬರೋಕ್ಕೆ ಹೇಳಿದ್ವಿ. ನಾವು ಅಲ್ಲಿಂದ ಮತ್ತೆ ಪಿಕ್ ಮಾಡಿ ಇಲ್ಲಿ ಕರ್ಕೊಂಬಂದು ಅಡ್ಮಿಟ್ ಮಾಡಿದ್ವಿ ಅಪೋಲೋದಲ್ಲಿ. ಎಲ್ಲೆಲ್ಲಿ ಪೆಟ್ಟಾಗಿದೆ ಮೇಡಮ್, ಹೇಗಿದ್ದಾರೆ ಈಗ? ಇಬ್ಬರಿಗೆ ಕಾಲ್ಗೆ ಏಟಾಗಿದೆ, ಒಬ್ಬರಿಗೆ ಕಾಲ್ಗೆ ಫ್ರ್ಯಾಕ್ಚರ್ ಆಗಿದೆ, ಇನ್ನೊಬ್ಬರಿಗೆ ಕಾಲ್ಗೆ ಸ್ಟಿಚಸ್ ಬಿದ್ದಿದ್ದಾವೆ. ಇನ್ನೊಂದು ನನ್ನ ಮಗಳಿಗೆ ಸ್ವಲ್ಪ ಹಣೆ ಮೇಲೆ ಗಾಯ ಆಗಿದೆ. ಸ್ವಲ್ಪ ಪ್ಯಾನಿಕ್ ಆಗಿದ್ದಾರೆ ಮಕ್ಕಳು. ಅವರು ಬ್ಯಾಕ್ ಸೈಡ್ ಸೀಟಲ್ಲಿದ್ದರು. ಸೊ ಕಂಟೈನರ್ ಬಸ್ಗೆ ಹೊಡೆದಾಗ ಒಂದು ಗ್ಲಾಸ್ ಬ್ರೇಕ್ ಆಗಿದೆ ಹಿಂದ್ಗಡೆ. ಸೊ ವಿಂಡೋಯಿಂದ ಹೊರಗಡೆಗೆ ಜಂಪ್ ಮಾಡಿ ಇವರು ಹೊರಗಡೆ ಬಂದಿದ್ದಾರೆ. ಸೊ ಫಸ್ಟ್ ಏಡ್ ಸಿರಾ ಹಾಸ್ಪಿಟ್ಲಲ್ಲಿ ಮಾಡಿಸ್ಕೊಂಡು ಆಮೇಲೆ ಇಲ್ಲಿಗೆ ಕರ್ಕೊಂಬಂದಿದ್ದೇವೆ. ಇನ್ನೂ ಒಳಗಡೆ ಇದ್ರಂತೆ. ಇವರು ಹೆದರ್ಕೊಂಡು ಇವರು ಹೊರಗಡೆ ಬರೋದ್ರಲ್ಲಿ ಬೇರೆಯವ್ರ ಮೇಲೆಲ್ಲ ಅವರು ಅಬ್ಸರ್ವ್ ಮಾಡೋಕ್ಕೆ ಹೋಗಿಲ್ಲ. ಸೊ ಹಾಗಾಗಿ ಇನ್ನೂ ಇಬ್ಬರು ಇವ್ರ ಜೊತೆ ಇನ್ನೂ ಒಟ್ಟು 5 ಜನ ವಿಂಡೋಯಿಂದನೇ ಹೊರಗಡೆಗೆ ಬಂದಿದ್ದಾರಂತೆ. ರಿಮೈನಿಂಗ್ ಇನ್ನೂ ಇದ್ರು ಒಳಗಡೆ. ಆಲ್ರೆಡಿ ಅಲ್ಲಿ ಸ್ಮೆಲ್ಸ್ ಬರ್ತಾ ಇದ್ವು, ಹೊಗೆದು ಅಂತ ಹೇಳಿದ್ರು. ಇನ್ನು ಟ್ರೀಟ್ಮೆಂಟಲ್ಲಿ ಇದ್ದಾರೆ. ಹೇಳಬೇಕು ಡಾಕ್ಟ್ರ್ ಇನ್ನು ಏನು ಅಂತ. ಇನ್ನು ಡಾಕ್ಟ್ರು ಎಲ್ಲ ಟೆಸ್ಟ್ಗಳು ನಡೀತಾ ಇದ್ದಾವೆ ಸರ್. ಇನ್ನು ಡಾಕ್ಟ್ರ್ ಏನೂ ಹೇಳಿಲ್ಲ, ಹೇಳ್ತಾರೆ. ತಿಳಿದ್ಮೇಲೆ ನಾನು ಇನ್ಫಾರ್ಮ್ ಮಾಡ್ತೀನಿ. ಅಂದರೆ ಅವರು ಬಂದು ಸೈಡ್ಗೆ ಕೂತ್ಕೊಂಡ್ಬಿಟ್ಟಿದ್ರಂತೆ. ಅವರು ಹೆದರ್ಕೊಂಡು ಆ ರಕ್ತ ಎಲ್ಲ ನೋಡಿಬಿಟ್ಟು ಆಮೇಲೆ ಬ್ಲಾಸ್ಟ್ ಆಯಿತು ಅಂತ ಹೇಳಿದ್ದಾರೆ.
ಬ್ಲಾಸ್ಟ್ ಆಗೋ ಟೈಮಲ್ಲೂ ಇದ್ರು ಹಾಂ ಪ್ಯಾಸೆಂಜರ್. ಇದ್ದರು ಇದ್ರು ಅನಿಸುತ್ತೆ ಸುಮಾರು ಜನ. ಆಮೇಲೆ ಇವರು ಟ್ರೀಟ್ಮೆಂಟ್ ತಗೊಳ್ಳುವಾಗನೂ ಬರ್ನಿಂಗ್ ಬಾಡೀಸೂ ಬರ್ತಿದ್ವಂತೆ ಒಂದೋ ಎರಡೋ. ಅದನ್ನು ನೋಡಿಕೊಂಡು ಇವರು ಸ್ವಲ್ಪ ಹೆದರ್ಕೊಂಡಿದ್ದಾರೆ ಮಕ್ಕಳು. ಸರ್ ಇದು ಗಾಯಾಳು ಇಶಾ ಅವರ ತಾಯಿ ಮಾತನಾಡ್ತಾ ಇದ್ರು. 2 ಗಂಟೆಗೆ ನಮಗೆ ಕರೆ ಬರುತ್ತೆ ಈ ಥರ ಆಗಿದೆ ಅಂಥೇಳಿ. ನಾವು ಗಾಬರಿ ಆದ್ವಿ ಏನಾಯಿತು ಅಂತ. ಜೊತೆಗೆ ಅಲ್ಲಾಗಿರುವಂಥ ದೃಶ್ಯಗಳನ್ನು ಏನೇನಾಯಿತು ಅದನ್ನು ನೋಡಿ ಇಶಾ ಅವ್ರಿಗೂ ಕೂಡ ಗಾಬರಿ ಆಗಿದೆ, ಪ್ಯಾನಿಕ್ ಆಗಿದೆ. ಯಾರಿಗಾದರೂ ಕೂಡ ಅಂಥ ಸಂದರ್ಭದಲ್ಲಿ ಆಗೋದೇನೆ ಸಹಜ ಅದು. ಹಿರಿಯೂರು ತಾಲೂಕಿನ ಗೊರ್ಲತ್ತು ಕ್ರಾಸ್ ಬಳಿ ಭೀಕರ ಅಪಘಾತ. ಈ ಯಾರು ಬದುಕುಳಿದಿದ್ದಾರೆ ಸೊ ಅವರೀಗ ಅವರ ಪೋಷಕರು ಅವರೆಲ್ಲ TV9 ಜೊತೆ ಮಾತನಾಡ್ತಾ ಏನಾಯಿತು, ತಮ್ಮ ಮಕ್ಕಳು ಏನು ಹೇಳಿದರು ಅದರ ಬಗ್ಗೆ ಅದನ್ನು ವಿವರಿಸ್ತಾ ಇದ್ರು. ಈಗಾಗಲೇ ಡಿ ಸುಧಾಕರ್ ಅವರು ಕೊಟ್ಟಂಥ ಮಾಹಿತಿ ಪ್ರಕಾರ ಹಿರಿಯೂರಿನಲ್ಲಿ 12 ಜನ ಟ್ರೀಟ್ಮೆಂಟ್ ಪಡೀತಾ ಇದ್ದಾರೆ. ಸೊ ಹಾಗೆ ಶಿರಾದಲ್ಲಿದ್ದಂಥ 18 ಮಂದಿ ಈಗ ಡಿಸ್ಚಾರ್ಜ್ ಆಗಿದ್ದಾರೆ. ಎಲ್ಲರೂ ಕೂಡ ತೀರಾ ತುಂಬ ಸೀರಿಯಸ್ ಅನ್ನುವಂಥ ಇಂಜುರಿಗಳಲ್ಲ, ಆದರೆ ಕೆಲವರಿಗೆ ಫ್ರ್ಯಾಕ್ಚರ್ ಆಗಿದೆ, ಕೆಲವರಿಗೆ ಸುಟ್ಟ ಗಾಯಗಳಾಗಿದೆ, ಕೆಲವರಿಗೆ ಹೊಡೆದಂಥ ರಭಸಕ್ಕೆ ತಲೆ ಹೋಗಿ ಎಲ್ಲಾದರೂ ತಾಗಿರೋದು ಇಂಥದ್ದೆಲ್ಲ ಆಗಿರುತ್ತೆ. ಸೊ ಓರ್ವ ಟ್ರಕ್ ಚಾಲಕ ಸೇರಿ ಇದುವರೆಗೆ 5 ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಚಿತ್ರದುರ್ಗದ ಗೊರ್ಲತ್ತು ಬಳಿ ಘನಘೋರ ದುರಂತ. ನೀವು ಕೆಲ ದಿನಗಳ ಹಿಂದಷ್ಟೇ ಕರ್ನೂಲ್ ಅಲ್ಲಿಂದ ಬರಬೇಕಾದ್ರೆ ಅಂದರೆ ಹೈದರಾಬಾದ್ನಿಂದ ಬರ್ತಂಥ ಬಸ್ನಲ್ಲಾದಂಥ ಅಪಘಾತ ಕೂಡ ನೀವು ನೋಡಿರ್ತೀರ. ಅದಾದ ನಂತರ ಈಗ ಮತ್ತೊಂದು ಅಂಥದ್ದೇ ಅಪಘಾತ. ಆದರೆ ಇಲ್ಲಿ ಒಂದು ವಿಚಾರ ಅಂತ ಅಂದರೆ ಇದೀಗ ನಮ್ಮ ಜೊತೆ IGP ರವಿಕಾಂತೇಗೌಡ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವಿಕಾಂತೇಗೌಡರು, ಈಗ ಬೆಳಗ್ಗೆ ನೀವು ಇನ್ಫಾರ್ಮೇಷನ್ ಕೊಡ್ತಾ ಇದ್ರಿ ಈ ನಂಬರ್ ಸಂಬಂಧಪಟ್ಟ ಹಾಗೆ. ಅಫಿಷಿಯಲ್ ನಂಬರ್ ಏನು ಅಂತ ಒಂದು ಕ್ಲಾರಿಫೈ ಮಾಡ್ಬೋದಾ ನಮಗೆ ಅಂತ TV9ಗೆ? ನೋಡಿ, 32 ಜನ ಬಸ್ನಲ್ಲಿದ್ರು ಅಂತ ಖಚಿತವಾಗಿ ನಮಗೆ ಲಿಸ್ಟ್ ಕೊಟ್ಟಿದ್ದಾರೆ ಅವರು. 32, ಓಕೆ. ಇನ್ಕ್ಲೂಡಿಂಗ್ ಡ್ರೈವರ್ ಕಂಡಕ್ಟರ್. ಓಕೆ. ಅದರಲ್ಲಿ ನಾವು ಸಂಪರ್ಕಿಸಿದಾಗ ಹಾಂ 25 ಜನ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಓಕೆ. 4 ಡೆಡ್ ಬಾಡಿ ಸಿಕ್ಕಿದೆ. 25, 4, 29. 3 ಜನ ನಮ್ಗೆ ಮಿಸ್ ಇದುವರೆಗೆ ಸಂಪರ್ಕಕ್ಕೆ ಸಿಕ್ಕಿಲ್ಲ. ಓಕೆ. ಜನ. ಹೀಗಾಗಿ 4 ಡೆತ್ ಕನ್ಫರ್ಮ್. ಡೆಡ್ ಬಾಡಿ ಏನ್ ಸಿಕ್ಕಿದೆ 4 ಡೆತ್ ಬಸ್ನಲ್ಲಿ. ಪ್ಲಸ್ ಓಕೆ. ಲಾರಿ ಚಾಲಕ, ಕಂಟೈನರ್ ಚಾಲಕ ಆತ ಕೂಡ ಸತ್ತಿದ್ದಾನೆ. ಓಕೆ. ಈ 5 ದೇಹಗಳು ಸುಟ್ಟು ಕರಕಲಾದ ಸ್ಥಿತಿಯಲ್ಲಿ ದೊರೆತಿದೆ. ಹಾಂ. ಈ ದೇಹಗಳನ್ನ ನಾವು DNA ಪರೀಕ್ಷೆಗೆ ಮತ್ತು ಪೋಸ್ಟ್ ಮಾರ್ಟಮ್ ಕಳಿಸಿದ್ದೀವಿ. ಓಕೆ. ಈ 3 ಜನ ಏನು ಮಿಸ್ಸಿಂಗ್ ಇದ್ದಾರೆ ಅವರ ಕಾಂಟ್ಯಾಕ್ಟ್ ನಂಬರ್ ಕಾಲ್ ಮಾಡಿದಾಗ ಏನು ಬರ್ತಾ ಇದೆ ಅಂತ ನೀವು ಟ್ರೈ ಮಾಡಿದಾಗ? ಇಲ್ಲ, ಒಂದು ಫೋನ್ ರಿಂಗ್ ಆಗುತ್ತೆ, ತೆಗಿತಾ ಇಲ್ಲ. ಪಿಕ್ ಮಾಡ್ತಾ ಇಲ್ಲ. 2 ಅವರು ಅಂದ್ರೆ 12 ನಾಟ್ ರೀಚ್. ಓಕೆ. ಒಬ್ರು ಪಿಕ್ ಮಾಡ್ತಾ ಇಲ್ಲ, 2 ನಾಟ್ ರೀಚೇಬಲ್ ಇದೆ. ಹೌದು. ಏನಂದ್ರೆ ನಮ್ಮ ಹೋಪ್ಸ್ ಏನಂದ್ರೆ ಹಾಂ. ಅವರು ಆ ಅಪಘಾತ ಗಡಿಬಿಡಿಯಲ್ಲಿ ಆ ಗಾಬರಿಯಲ್ಲಿ ಫೋನ್ಗಳ ಕೂಡ ಹೋಗಿರ್ಬಹುದು. ಓಕೆ. ಓಕೆ. ಅಂತೂ ಆ 3 ಜನ ಬದುಕಿದ್ದಾರೆ, ಏನು ಸಮಸ್ಯೆ ಆಗಿಲ್ಲ ಅವ್ರಿಗೆ, ಏನು ಇದಾಗಿರ್ಲಿಕ್ಕಿಲ್ಲ. ಬದುಕಿರ್ಬಹುದು ಆಸೆ. ಹೌದು ಹೌದು ಹೌದು. ರವಿಕಾಂತೇಗೌಡ್ರೆ, ನಿಮ್ಮ ಧ್ವನಿ ಸ್ವಲ್ಪ ಕೇಳ್ತಾ ಇಲ್ಲ, ನೆಟ್ವರ್ಕ್ ಸ್ವಲ್ಪ ಸಮಸ್ಯೆ ಇದೆ ಅಂತ ಅನ್ಸುತ್ತೆ. ನಾನು ಪ್ರಯಾಣದಲ್ಲಿ. ಜರ್ನಿಲಿ ಇದ್ದಾರೆ. ಓಕೆ. ಆ 3 ಜನ ಯಾರು, ಏನಾದರೂ ಐಡೆಂಟಿಟಿ ಗೊತ್ತಾಗಿದೆ ಏನು? ಯಾಕಂದ್ರೆ ಅವರು ಸಂಬಂಧಪಟ್ಟಂತವ್ರು ಯಾರಾದ್ರೂ TV ನೋಡ್ತಾ ಇದ್ರೆ, TV9 ನೋಡ್ತಾ ಇದ್ರೆ ಅವ್ರ ಇನ್ಫಾರ್ಮೇಶನ್ ಕೊಡ್ತಾರೆ. ಹಾ. ಸಮಸ್ಯೆ ಏನಂದ್ರೆ ನಮ್ಗೆ ಈ 4 ಜನ ಯಾರು ಅಂತ 4 ಜನ ಶವ ಸಿಕ್ಕಿದೆಯಲ್ಲ, ಓಕೆ, ಅವ್ರು ಯಾರು ಅಂತ ಗೊತ್ತಾಗ್ಬೇಕು ನಮ್ಗೆ. ಹಾ. ಹೀಗಾಗಿ ನಾವೆಲ್ಲ ನಂಬರ್ಗಳನ್ನು ಟ್ರೈ ಮಾಡಿದಾಗ ಇದು ರಿಸಲ್ಟ್ ಬಂದಿರೋದು. ಓಕೆ. ಓಕೆ. ಹೀಗಾಗಿ ಆ ಶವಗಳು ಗುರುತು ಪತ್ತೆ ನಮ್ಗೆ ಕನ್ಫರ್ಮ್ ಆಗ್ತದೆ. ಹಾ. ಅಲ್ಲ, ನೀವು ಅದು 3 ಜನ ಯಾರು ಅಂತ ಹೇಳಿದ್ರೆ, ಅಟ್ಲೀಸ್ಟ್ ನೇಮ್ ಹೇಳಿದ್ರೆ TV9 ಏನಾದ್ರು ನೋಡಿದ್ರೆ ಅವ್ರ ಫ್ಯಾಮಿಲಿ ಅವರು ಇಂಥವ್ರು ಸಿಕ್ಕಿದ್ದಾರೆ, ಮನೆಗೆ ಬಂದಿದ್ದಾರೆ ಅಂತಾನು ಏನಾದ್ರು ಒಂದು ಗೊತ್ತಾಗುತ್ತೆ. ತನಿಖೆ ಮುಂದಿನ ತನಿಖೆಯ ವೇಳೆ ಗೊತ್ತಾಗ್ಬೋದು. ಫೈನ್. ಓಕೆ. ಧನ್ಯವಾದ ರವಿಕಾಂತೇಗೌಡ್ರೆ TV9 ಜೊತೆ ಮಾತನಾಡಿದ್ದಕ್ಕೆ. ಸೊ ಈ ನಂಬರ್ ಸಂಬಂಧಪಟ್ಟ ಹಾಗೆ ಗೊಂದಲ ಆಯಿತು. ಜೊತೆಗೆ ಪ್ರಯಾಣದಲ್ಲಿರುವಂಥ ಕಾರಣ ರವಿಕಾಂತೇಗೌಡರ ಧ್ವನಿ ಕೂಡ ಸ್ವಲ್ಪ ಸ್ಪಷ್ಟವಾಗಿ ಕೇಳ್ತಾ ಇತ್ತು. ಬಟ್ ಒಂದು ಕ್ಲಿಯರ್ ಮಾಡಿದ್ರು ಅವರು, 32 ಮಂದಿ ಟೋಟಲ್ ಪ್ರಯಾಣ ಮಾಡಿರೋದು. ಅದರಲ್ಲಿ ಡ್ರೈವರ್ ಮತ್ತು ಕ್ಲೀನರ್ ತೆಗೆದ್ರೆ ಆಲ್ಮೋಸ್ಟ್ ಒಂದು 30 ಜನ. ಸೊ ಇದರಲ್ಲಿ 25 ಜನ ಹಾಸ್ಪಿಟಲಲ್ಲಿದ್ದಾರೆ, 4 ಡೆತ್ ಆಗಿದೆ ಅಂತ. ಟೋಟಲ್ ಅವರಿಗೆ ಒಂದು 3 ಮಿಸ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. 32 ಪ್ರಯಾಣಿಕರು, 25 ಹಾಸ್ಪಿಟಲೈಸ್ಡ್, 4 ಡೆತ್ ಆಗಿದೆ ಅಂತ. ಅಲ್ಲಿಗೆ 29 ಆಯಿತು. ಹಾಗಾದರೆ 32ರಲ್ಲಿ ಇರುವಂಥ ಉಳಿದ 3 ಜನ ಯಾರು, ಎಲ್ಲಿ? ಯಾಕಂದರೆ ಇಬ್ಬರ ಫೋನ್ ಅದರಲ್ಲಿ
ನಾಟ್ ರೀಚಬಲ್ ಇದೆ, ಒಬ್ಬರು ಪಿಕ್ ಮಾಡ್ತಿಲ್ಲ, ಕಾಲ್ ಪಿಕ್ ಮಾಡ್ತಿಲ್ಲ, ಮೇ ಬಿ ಪ್ಯಾನಿಕ್ ಆಗುವ ಮೊಬೈಲನ್ನೇನಾದರೂ ಕಳ್ಕೊಂಡಿದ್ದಾರೆ ಗೊತ್ತಿಲ್ಲ. ಆದರೆ 3 ಜನರ ವಿಚಾರವಾಗಿ ನಮಗೆ ಈಗ ಗೊತ್ತಾಗ್ತಿಲ್ಲ, ಯಾಕಂದರೆ ಅವರು ಕಾಂಟ್ಯಾಕ್ಟ್ಗೆ ಸಿಗ್ತಿಲ್ಲ. ಜೊತೆಗೆ ಯಾರು 4 ಜನ ಸಾವನ್ನಪ್ಪಿದ್ದಾರೆ ಅವರ ಐಡೆಂಟಿಟಿ ಕೂಡ ಗೊತ್ತಾಗಬೇಕಾಗಿದೆ, ಆಗ ನಮಗೆ ಕ್ಲಾರಿಟಿ ಸಿಗುತ್ತೆ ಅಂತ. ಅಲ್ಲಿಗೆ ಸಾರಿಗೆ ಸಚಿವರು ಹೇಳಿದ್ದು, ಡಿ ಸುಧಾಕರ್ ಹೇಳಿದಂಥ ನಂಬರ್, ಈಗ ಟಿವಿ9 ಜೊತೆ ಮಾತನಾಡಬೇಕಾದ್ರೆ ರವಿಕಾಂತೇಗೌಡರು ಕೊಟ್ಟಂಥ ನಂಬರ್ ಕೂಡ, ಅಂದರೆ IGP ಅವರು ಕೊಟ್ಟಂಥ ನಂಬರ್ಗಳು ಕೂಡ ಸೇಮ್. ಆಲ್ಮೋಸ್ಟ್ ಈಗ 4 ಸಾವಾಗಿದೆ, ಮತ್ತೊಬ್ಬ ಚಾಲಕ, ಕಂಟೈನರ್ ಚಾಲಕ, ಒಟ್ಟು 5 ಜನ ಸಾವನ್ನಪ್ಪಿದ್ದಾರೆ.